ರಣಬಿಸಿಲಿಗೆ ಕಾದು ಕೆಂಡವಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ. ಬುಧವಾರ ಸಂಜೆಯಾಗುತ್ತಿದ್ದಂತೆ ಜಿಲ್ಲೆಯ ಹಲವೆಡೆ ದಟ್ಟವಾದ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದ್ದು, ಕೆಲ ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಮೊದಲ ಮಳೆಗೆ ಕರಾವಳಿ ಜನ ಖುಷಿಪಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಅತ್ಯಧಿಕ ತಾಪಮಾನ ದಾಖಲಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲು ಜನರನ್ನ ಕಂಗೆಡಿಸಿತ್ತು. ಬೆಳಿಗ್ಗೆ 11 ಗಂಟೆ ನಂತರ ಯಾರೂ ಹೊರಗಡೆ ಬಾರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಂಕಿ ಉಗುಳುವ ಬಿಸಿಲು ಜನರನ್ನ ಬೆಂಕಿಯ ಬಾಗಿಲಲ್ಲಿ ಕೂರಿಸಿದ ಅನುಭವವನ್ನ ನೀಡಿತ್ತು. ಆದರೆ ಇದೀಗ ಮಳೆ ಜನರಿಗೆ ಖುಷಿ ತಂದ್ರೆ ನೀರಿಲ್ಲದ ಗಿಡಗಳಿಗೆ ಜೀವ ನೀಡಿದೆ. ಹವಾಮಾನ ಇಲಾಖೆ ಕೊಟ್ಟಿರುವ ಮುನ್ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಜಿಲ್ಲೆಯ ಕಡಬ ತಾಲೂಕಿನ ನೇಲ್ಯಾಡಿನ ಅಲಂಕಾರು, ಚಾರ್ವಾಕ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಮಳೆಯಾಗಿದೆ. ಬೆಳ್ತಂಗಡಿ ತಾಲೂಕಿನ ಉಜಿರೆ, ಸೋಮಂತಡ್ಕ, ಮಂಜಾಡೆ, ಚಾರ್ಮಡಿ, ಗುರುವಾಯನಕೆರೆ ಸೇರಿದಂತೆ ಹಲವು ಭಾಗದಲ್ಲಿ ಭಾರೀ ಗುಡುಗು ಮಿಂಚು ಸಹಿತ ಉತ್ತಮ ಮಳೆಯಾಗಿದೆ. ಕಾದ ಕಬ್ಬಿಣದಂತಿದ್ದ ಭೂಮಿಗೆ ಮಳೆಯ ಸಿಂಚನ ಪರಿಸರದಲ್ಲಿ ಆಹ್ಲಾದಕರ ವಾತಾವರಣ ನಿರ್ಮಾಣ ಆಗುವಂತೆ ಮಾಡಿದೆ. ಮಂಗಳೂರು, ಸೂರತ್ಕಲ್ ಸೇರಿದಂತೆ ನಗರ ಭಾಗದಲ್ಲಿ ತುಂತುರು ಮಳೆಯಾಗಿದೆ. ಈ ಮಳೆ ಮುಂದಿನ 15ರವರೆಗೆ ಮುಂದುವರಿಯುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಾರ್ಚ್ ತಿಂಗಳ ಈ ಮಳೆ ಹೂ ಬಿಡಲು ಸಿದ್ಧವಾಗಿದ್ದ ಗೇರು ಬೆಳೆಗೆ ಸಂಕಷ್ಟ ತಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ವಾಣಿಜ್ಯ ಬೆಳೆ ಅಡಿಕೆಗೂ ಕೂಡ ಭಯವನ್ನ ಉಂಟು ಮಾಡಿದೆ. ಕೊಯ್ಲಿನ ಅಡಿಕೆಯನ್ನ ಅಂಗಳದಲ್ಲಿ ಒಣಗಲು ಹಾಕಿರುವ ಕೃಷಿಕರಿಗೆ ದಿಢೀರಂತ ಸುರಿದ ಮಳೆ ನಷ್ಟ ತಂದಿದೆ. ಆದರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗಿದ್ದ ಜನರಿಗೆ ಮಳೆ ಖುಷಿಯನ್ನ ಕೊಟ್ಟಿದೆ.